ಪ್ರಕಾಶನಿಗೆ ತಿಳಿದಂತೆ ಶಶಿಧರ್ ಪಾರ್ವತಿಯ ದಾಂಪತ್ಯ ಅಂಥ ಸುಖಕರವಾಗಿರಲಿಲ್ಲ. ಪವನಾಳ ವಿಷಯ ಪಾರ್ವತಿ ತಿಳಿದಾಗಿನಿಂದ ಪಾರ್ವತಿ ತುಂಬ ಬೇಸರಗೊಂಡಿದ್ಲು. ನಂಬಿಕೆ ದ್ರೋಹ ಮಾಡಿದವರ ಜೊತೆ ಜೀವಮಾನ ಪೂರ್ತಿ ನಾನು ಹೇಗೆ ಕಳೆಯೋದು? ನಾಳೆ ಇವರು ನನಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಎಂದು ಅತ್ತೆ ಮಾವಂದಿರ ಬಳಿ ತನ್ನ ದುಗುಡ ತೋರ್ಕೊಳ್ತಿದ್ಲು. ಪವನಾಳ ಬಗ್ಗೆ ಕೇಳಿದ ದಿನದಿಂದ ಅವಳ ಮನಸ್ಸೇ ಕೆಟ್ಟು ಹೋಗಿತ್ತು. ಬೇರೆಯವಳಿಗೆ ನಿಮ್ಮ ಪ್ರೀತಿ ಒಲವು ಎಲ್ಲ ದಾರಿ ಎರೆದ ಮೇಲೆ ನನಗಾಗಿ ನೀನು ಏನು ಉಳಿಸಿದ್ದೀರಾ ಹೇಳಿ? ಬರಿಯ ದೈಹಿಕವಾಗಿ ನಾವಿಬ್ಬರು ಒಂದಾದರೆ ನಮ್ಮ ಸಂಬಂಧಕ್ಕೆ ಏನು ಬೆಲೆ ಇದೆ ಎಂದು ಶಶಿಧರ್ನೊಡನೆ ಜಗಳವಾಡ್ತಿದ್ಲು. ಶಂಕರ್ ಹುಟ್ಟಿದ ಮೇಲೆ ಪಾರ್ವತಿ ಶಶಿಧರ್ನ ನಡುವೆ ದೊಡ್ಡ ಕಂದಕವೇ ಏರ್ಪಟ್ಟಿತು. ಕೊನೆಗೆ ರಮಾನಂದಿಗೆ ತಾವು ದುಡುಕ್ಬಿಟ್ವಿ ಎನಿಸ್ತು. ಪವನಾಳನ್ನೇ ಸೊಸೆ ಎಂದು ಸ್ವೀಕರಿಸಿದ್ರೆ ಇಂದು ನಮ್ಮ ಮಗ ಹೆಂಡತಿಯೊಡನೆ ಸುಖವಾಗಿರ್ತಿದ್ದ ಎಂದು ಎಷ್ಟೋ ಬಾರಿ ಚಂದ್ರಿಕಾ ಬಳಿ ಪಶ್ಚಾತ್ತಾಪಗೊಂಡಿದ್ರು. ಆದರೆ ಕಾಲ ಮಿಂಚಿತ್ತು. ಪವನ ಈಗ ಎಲ್ಲಿರುವಳೆಂದು ಅವ್ರಿಗೆ ಗೊತ್ತಿರಲಿಲ್ಲ. ಪ್ರಕಾಶನಿಂದ ಈ ಸಮಾಚಾರ ತಿಳಿದಾಗ ಪವನ ಯಾವ ಪ್ರತಿಕ್ರಿಯೆಯೂ ವ್ಯಕ್ತಪಡಿಸಲಿಲ್ಲ. ನೀವು ಶಶಿಧರ್ಗಾಗಿ ನಿಮ್ಮ ಬಾಳು ಯಾಕೆ ಹಾಳು ಮಾಡ್ಕೊಡ್ತೀರಾ? ಲೈಫ್ನಲ್ಲಿ ಒಂಟಿಯಾಗಿರೋಕ್ಕೆ ಸಾಧ್ಯನಾ? ಪ್ರಕಾಶ್ ಕೇಳಿದಾಗ ಪವನ ಮೊಟಕಾಗಿ ಉತ್ತರಿಸಿದ್ಲು. ನಿಮ್ಮ ಯಾವ ಸಲಹೆಗಳು ನನಗೆ ಬೇಕಿಲ್ಲ ಪ್ರಕಾಶ್. ಒಂದು ಕಾಲದಲ್ಲಿ ನೀವು ನನಗೇನು ಉಪಕಾರ ಮಾಡಿದ್ದೀರಿ ಅಂತ ನನಗೆ ಅಡ್ವೈಸ್ ಮಾಡ್ತಿದ್ದೀರಾ? ಪ್ರಕಾಶ್ ಮುಂದೆ ಮಾತನಾಡಲಿಲ್ಲ. ಪ್ರಕಾಶನ ಮುಂದೆ ನಿರ್ಲಿಪ್ತತೆ ನಟಿಸಿದ್ರೂ ಪವನಾಳ ಮನಸ್ಸು ಶಶಿಧರ್ನ ನೆನಪಿನಿಂದ ತಳಮಳಗೊಂಡಿತು. ಅವನನ್ನು ಪ್ರೀತಿಸುವಾಗ ತಮ್ಮ ಇಬ್ಬರ ಮುಂದಿನ ಜೀವನದ ಬಗ್ಗೆ ಅವಳು ತುಂಬ ಕನಸು ಕಂಡಿದ್ಲು. ಶಶಿಧರ್ ಅವಳ ಕನಸುಗಳನ್ನು ಹೊಸಕು ಹಾಕಿದ್ದಲ್ಲದೆ ಈಗ ಅವನು ನೆಮ್ಮದಿಯಾಗಿರಲಿಲ್ಲ. ಇದೆಂತಹ ವಿಪರ್ಯಾಸ ಎಂದು ಮನದ ಬೇಗುದೆ ಹೊತ್ತ ಕೆಲವು ದಿನಗಳು ಕಳೆದಿದ್ದವು. ಒಮ್ಮೆ ಪವನ ಆಫೀಸ್ನಲ್ಲಿದ್ದಾಗ ಭಾವನಾಳಿಂದ ಅವಳಿಗೆ ಫೋನ್ ಬಂತು. ಅಕ್ಕ, ನಾನು ನಿನ್ನ ಜೊತೆ ಮಾತನಾಡಬೇಕು, ಬಿಡುವಾಗಿದೆಯಾ? ಏನು ಹೇಳು? ಪವನ ಸಹಜವಾಗಿ ಕೇಳಿದ್ಲು. ನಾನೀಗ ಹೇಳೋ ವಿಷಯ ನೀನು ಖಂಡಿತ ಸಂಜೆ ಅಪ್ಪ ಅಮ್ಮನಿಗೆ ತಿಳಿಸಲೇಬೇಕು. ಅಕ್ಕ, ಇವತ್ತು ಮಧ್ಯಾಹ್ನ ನನಗೂ ನನ್ನ ಕಲೀಗ್ ಮಹೇಂದ್ರ ರೆಡ್ಡಿಗೂ ರಿಜಿಸ್ಟರ್ಡ್ ಮದುವೆ ಆಗಿದೆ. ಅಪ್ಪ ಅಮ್ಮ ನಮ್ಮನ್ನು ಸೇರಿಸೋದಾದರೆ ನಾವಿಬ್ಬರು ಸಂಜೆ ಮನೆಗೆ ಬರ್ತಿದ್ದೀವಿ ಎಂದಷ್ಟೇ ಹೇಳಿ ಭಾವನ ಸಂಪರ್ಕ ಕಡಿದ್ಲು. ಪವನಾಳ ಕೈಯಲ್ಲಿದ್ದ ರಿಸೀವರ್ ಹಾಗೆ ಉಳಿಯಿತು. 1-2 ನಿಮಿಷ ಅವಳಿಗೆ ಭಾವನಾಳ ಮಾತಿನಿಂದ ಚೇತರಿಸಿಕೊಳ್ಳಲಾಗಲಿಲ್ಲ. ತಂಗಿ ಜೀವನದಲ್ಲಿ ಇಷ್ಟು ಧೈರ್ಯವಾದ ನಿರ್ಧಾರ ತೆಗೆದುಕೊಳ್ಳುವಳೆಂದು ಪವನ ಕನಸಿನಲ್ಲೂ ನೆನೆಸಿರಲಿಲ್ಲ. ಹೌದು, ಅವಳು ಕೈಗೊಂಡ ನಿರ್ಣಯ ತಪ್ಪೆಂದು ಯಾಕೆ ಭಾವಿಸಬೇಕು? ಸಂಪ್ರದಾಯದ ಗೋಡಿ ದಾಟಿ ಹೋಗದೆ ಅವಳ ಮದುವೆ ಆಗ್ತಿರಲಿಲ್ಲ. ಸಂಕುಚಿತ ಮನೋಭಾವ ಉಳ್ಳ ಜನರ ಮನೆಯ ಸೊಸೆಯಾಗಿ ಹೋದರೆ ಮುಂದೆ ಅವಳ ಭವಿಷ್ಯಕ್ಕೂ ತೊಂದರೆ ಆಗೋದಿಲ್ಲವೆಂದು ಯಾವ ನಂಬಿಕೆ? ಬಂಧು ಬಳಗದರೆಲ್ಲರನ್ನು ಕರೆದು ಮದುವೆ ಮಾಡುವಷ್ಟು ಹಣ ಈಗ ಸದ್ಯಕ್ಕೆ ತಂದೆಯ ಬಳಿಯೂ ಇರಲಿಲ್ಲ. ಭಾವನ ಮಿತಭಾಷಿ, ಯಾವಾಗಲೂ ಪೂರ್ವಪರ ಯೋಚನೆ ಮಾಡಿಯೇ ನಿರ್ಧಾರ ತೆಗೆದುಕೊಳ್ಳುವ ಸ್ವಭಾವ ಅವಳದು. ಅವಳ ಪತಿಯಾಗುವವನು ಬೇರೆ ಜಾತಿಯವನಾದರೇನು? ಸಂಭಾವಿತನಾಗಿ ಪತ್ನಿಯನ್ನು ಮನಪೂರ್ವಕವಾಗಿ ಪ್ರೀತಿ ತೋರಿಸಿ ಕೊನೆಯವರೆಗೂ ಸುಖವಾಗಿಟ್ಕೊಂಡ್ರೆ ಸಾಲದೆ. ತಂಗಿ ದುಡ್ಕಿಲ್ಲ, ಸರಿಯಾದ ತೀರ್ಮಾನವನ್ನೇ ಕೈಗೊಂಡಿದ್ದಾಳೆ ಎನಿಸ್ತು. ಪವನಾಳಿಂದ ವಿಷಯ ತಿಳಿದಾಗ ನರಸಿಂಹಯ್ಯ ಕೊಂಚ ಹೊತ್ತು ಮಾತನಾಡಲೇ ಇಲ್ಲ. ನಾವು ಮಕ್ಕಳು ಮರಿ ಅಂತ ಒದ್ದಾಡ್ತೀವಿ. ಒಂದು ವಯಸ್ಸು ಬರೋ ತನಕ ಅವುಗಳಿಗೆ ಅಪ್ಪ ಅಮ್ಮ ಬೇಕಾಗುತ್ತಷ್ಟೆ. ಹೋಗಲಿ ಬಿಡು. ತಾನು ಸುಖವಾಗಿರ್ತೀನಿ ಅನ್ನೋ ನಂಬಿಕೆ ಅವಳಿಗಿದ್ರೆ ಅವಳು ಮದುವೆ ಆದವನ ಜೊತೆಯಲ್ಲೇ ಸಂತೋಷವಾಗಿರಲಿ ಎಂದಷ್ಟೇ ನುಡಿದ್ರು. ಜಯಮ್ಮ ದೇವರ ದೀಪ ಹಚ್ಚುತ್ತಾ ಕಣ್ಣೀರು ಹಾಕ್ಕೊಂಡ್ರು. ನಾನು ನನ್ನ ಮಕ್ಕಳ ಬಗ್ಗೆ ಆಸೆ ಇಟ್ಕೊಂಡಿದ್ದಷ್ಟೇ ಬಂತು. ಒಬ್ಬೊಬ್ಬರು ಒಂದೊಂದು ದಾರಿ ನೋಡ್ಕೊಂಡಿದ್ದಾರೆ. ನಾನು ಜೀವನದಲ್ಲಿ ಇನ್ಯಾವ ಆಸೆನೂ ಇಟ್ಕೊಂಡಿಲ್ಲ. ಭಾವನ ತನ್ನ ಪತಿಯೊಡನೆ ಮನೆಯೊಳಗೆ ಬಂದಾಗ ಪವನ, ಜಯಮ್ಮ ಅವರನ್ನು ಬರಮಾಡಿಕೊಂಡ್ರು. ಮಹೇಶ್ ಸರಳ ಸ್ವಭಾವದ ಒಳ್ಳೆಯ ಹಸನ್ಮುಖಿ. ಮನೆಯಲ್ಲಿ ಮೊದಲ ನೋಟದಲ್ಲೇ ಎಲ್ಲರಿಗೂ ಮೆಚ್ಚುಗೆಯಾದ. ಅವರಿಬ್ಬರು ಸಂಸಾರ ಹೂಡಲು ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ರು. ಭಾವನ ಹೊರಡುವ ಮುನ್ನ
ಪವನ ಅವಳನ್ನು ತಬ್ಬಿ, ನನ್ನಿಂದ ನಿನ್ನ ಲೈಫ್ ಹಾಳಾಗೋಯ್ತು ಅಂತ ನನಗೆ ತುಂಬ ಬೇಸರ ಆಗಿತ್ತು. ಈಗ ನಿಮ್ಮಿಬ್ಬರನ್ನು ನೋಡಿ ನನಗಂತೂ ತುಂಬ ಸಂತೋಷವಾಗಿದೆ ಭಾವನಾ. ನೀನು ಒಳ್ಳೆಯ ನಿರ್ಧಾರ ಮಾಡಿದೀಯಾ. ಆಲ್ ದ ಬೆಸ್ಟ್ ಎಂದಾಗ ಭಾವನಾಳ ಕಣ್ಣಲ್ಲೂ ಕಂಬನಿ ಇಣುಕಿತು. ಭಾವನಾ ಮದುವೆಯಾಗಿ ಹೊರಟೋದ ಮೇಲೆ ಜಯಮ್ಮ ಹೆಚ್ಚು ಮೌನಿಯಾದರು. ಕಿರಣನ ಆಟಪಾಠಗಳೇ ಮನೆಯ ಜೀವಾಳ. ನರಸಿಂಹಯ್ಯ ತಾವಾಯಿತು, ತಮ್ಮ ಕೆಲಸವಾಯಿತು ಎಂದು ತಟಸ್ಥ ಮನೋಭಾವವನ್ನು ಬೆಳೆಸ್ಕೊಂಡ್ರು. ಬದುಕು ಹುಚ್ಚು ಹೊಳೆಯಂತೆ, ಬೋಗರೆಯದಿದ್ರೂ ತಿಳಿ ನೀರಿನ ತೊರೆಯಂತೆ ಯಾವ ಏರ್ಪೇರು ಇಲ್ಲದೆ ಶಾಂತವಾಗಿ ಸಾಗ್ತಿತ್ತು. ತನ್ನ ಬಾಳೊಂದು ಹಂತಕ್ಕೆ ಬಂತೆಂದು ಪವನ ನೆಮ್ಮದಿಯ ಉಸಿರು ಬಿಡುತ್ತಿರುವಾಗಲೇ ಶಶಿಧರನ ಕುಟುಂಬದ ಸಾವಿನ ಸುದ್ದಿ ಸಿಡಿಲೆರಗಿದಂತೆ ಬಂತು. ಶಶಿ ತನ್ನಿಂದ ದೂರವಾಗಿ ಎಲ್ಲೋ ಬದುಕಿದ್ದಾನೆಂದು ನೆಮ್ಮದಿಯಾಗಿದ್ದ ಪವನಾಳಿಗೆ ಅವನ ಸಾವು ಅರಗಿಸಿಕೊಳ್ಳಲು ಕಠೋರವಾಗಿತ್ತು. ಜಯಮ್ಮನವರು ಬಂದು ಬಾಗಿಲು ತಟ್ಟಿದಾಗ ಪವನ ನೆನಪಿನ ಆಳದಿಂದ ಹೊರಬಂದಳು. ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ, ಊಟ ಮಾಡುಬಾರೆ. ನನಗೇನು ಬೇಡಮ್ಮ, ಪವನ ಹೊಗಳು ನುಂಗುತ್ತಾ ಹೇಳಿದ್ಲು. ಅವನು ಬದುಕಿದ್ದಾಗ ನಿನ್ಗೇನು ಸುಖ ಸಂತೋಷ ಕೊಟ್ಟ ಅಂತ ಅವನಿಗಾಗಿ ಊಟ ನಿದ್ರೆ ಬಿಟ್ಟು ಕೊರಗ್ತಿದೆಯೇ? ನಮ್ಮ ಸಂಸಾರದ ನೆಮ್ಮದಿ, ನಮ್ಮ ಆಚಾರ ನಂಬಿಕೆ ಎಲ್ಲ ಮಣ್ಪಾಳು ಮಾಡಿಬಿಟ್ನಲ್ಲ. ಜಯಮ್ಮ ರೋಷದಿಂದ ರೇಗಿದಾಗ ಪವನಾಳ ಕಣ್ ತುಂಬಿತು. ಅವನು ರಕ್ತ ಹಂಚ್ಕೊಂಡಿರೋ ಮಗನು ಅವರು ನನಗೆ ಕೊಟ್ಟಿದ್ದಾರೆ. ನಾವು 4 ದಿನ ಮಾತನಾಡಿದ ವ್ಯಕ್ತಿ ಸತ್ರೆ ವ್ಯಥೆ ಪಡ್ತೀವಿ. ನನ್ನ ಮಗುವಿನ ತಂದೆಯ ಸಾವಿಗೆ ಕಣ್ಣೀರು ಹಾಕೋ ಸ್ವಾತಂತ್ರ್ಯ ನನಗೆ ಇಲ್ವೇನಮ್ಮ? ಜಯ, ಸ್ವಲ್ಪ ದಿನ ಅವಳ ಪಾಡಿಗೆ ಅವಳನ್ನು ಬಿಟ್ಬಿಡು. ನೀನು ನಿನ್ನ ಕೋಪ ತಾಪಗಳನ್ನೇ ದೊಡ್ಡದು ಮಾಡ್ಕೊಬೇಡ. ನರಸಿಂಹಯ್ಯ ಜಯಮ್ಮನವರನ್ನು ಒಳಗೆ ಕರೆದು ನಯವಾಗಿ ಗದರಿದ್ರು. ತಾಯಿಯನ್ನು ನೋಯಿಸಲು ಇಷ್ಟವಿಲ್ಲದೆ ಪವನ ಎಂದಿನಂತೆ ಇರಲು ಪ್ರಯತ್ನಿಸಿದ್ರು. ಅವಳ ಮನಸ್ಸೇ ಸ್ಥಿಮಿತದಲ್ಲಿ ಇರಲಿಲ್ಲ. ಕಿರಣ ಭವಿಷ್ಯದ ಬಗ್ಗೆ ಅವಳಿಗೆ ಕೊರೆಯುತ್ತಿತ್ತು. ಇಷ್ಟು ದಿನ ಕಿರಣನ ತಂದೆ ಜೀವಂತವಾಗಿದ್ದಾರೆಂದು ಧೈರ್ಯ ಹುಮ್ಮಸ್ಸು ಇತ್ತು. ಈಗ ತಂದೆ ತಾಯಿ ಬದುಕಿರೋವರೆಗೂ ಸರಿ, ಮುಂದೆ ತಮ್ಮ ಬಾಳಿನ ಪಥ ಎತ್ತ ಸಾಗೋದೋ ಎಂದೇ ಅವಳಿಗೆ ಹಗಲಿರುಳು ಯೋಚನೆಯಾಗಿತ್ತು. ಅಂದು ಆಫೀಸ್ನಿಂದ ಬಂದಾಗ ಪವನ ತಮ್ಮ ಮನೆಯ ಮುಂದೆ ಕಾರ್ ನಿಂತಿರೋದನ್ನು ನೋಡಿ ಒಳಗೆ ಹೋಗಲು ಅನುಮಾನಿಸಿದ್ಲು. ಅವಳ ಮುಖ ಕಂಡೊಡನೆ ನರಸಿಂಹಯ್ಯ ಆರ್ಥಿಕವಾಗಿ ಸ್ವಾಗತಿಸಿದ್ರು. ಬಾಮ್ಮ, ಇವರೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ತಂದೆಯ ಮುಖದಲ್ಲಿ ಮೂಡಿದ ಹರ್ಷ ಅಪರೂಪ ಎನಿಸ್ತು. ಇಷ್ಟು ಸಂತೋಷ ನೀಡ್ತಿರೋ ವ್ಯಕ್ತಿಗಳು ಯಾರು ಎನ್ನುವ ಕುತೂಹಲದಿಂದ ಪವನ ಒಳಗಡೆ ಕಾಲಿಟ್ಲು. ಕುರ್ಚಿಯಲ್ಲಿ ಕುಳಿತ ವ್ಯಕ್ತಿಗಳ ಗುರುತು ತಕ್ಷಣ ಸಿಗಲಿಲ್ಲ. ಬೆಳಕಿನಿಂದ ಬಂದ ಕಣ್ಗಳಿಗೆ ಮನೆಯೊಳಗೆ ಮಬ್ಬು ತಗಲಿತು. ಹೊಂದಿಕೊಳ್ಳಲು ಸ್ವಲ್ಪ ಸಮಯವೇ ಹಿಡಿತು. ರಮಾನಂದ ಗುಪ್ತ. ಚಂದ್ರಿಕಾರನ್ನು ನೋಡಿದ ಕೂಡಲೇ ಅವಳ ಮೈ ಕೋಪದಿಂದ ಬೆಂಕಿಯಾಯಿತು. ಏನಮ್ಮ, ಚೆನ್ನಾಗಿದೆಯಾ? ರಮಾನಂದ್ ದೇಶವಾರದ ನಗೆ ಬೀರುತ್ತಾ ಕೇಳಿದಾಗ ಅವಳು ಹುಕ್ಕಿ ಬಂದ ಕೋಪ ತಡ್ಕೊಂಡ್ಳು. ನಮ್ಮ ಶಶಿ ಬಗ್ಗೆ ನಿನಗೂ ಗೊತ್ತಾಗಿರಬೇಕು. ನಾವಂತೂ ಒಬ್ಬ ಮಗನನ್ನು ಕಳ್ಕೊಂಡು ಅನಾಥರಾಗ್ಬಿಟ್ಟಿದ್ವಿ. ರಮಾನಂದ್ ಹೇಳುವಷ್ಟರಲ್ಲಿ ಅವರ ಕಣ್ಗಳಲ್ಲಿ ಕಂಡು ಕಾಣದಂತೆ ಕಂಬನಿ ಜಿನುಗಿದಾಗ ಪವನ ಕಣ್ಣಗಳಿಸಿ ಅವರತ್ತ ನೋಡಿದ್ಲು. ಈ ಕಲ್ಬಂಡಿಯಂತಹ ವ್ಯಕ್ತಿ ದೇಹದಲ್ಲೂ ಒಂದು ಹೃದಯವಿದೆ ಎಂದು ಕರಗಿ ನೀರಾಗಿ ಕಣ್ಣಿನ ರೂಪದಲ್ಲಿ ಹರಿದು ಬರಲು ಸಾಧ್ಯವೇ? ಅವಳ ದೃಷ್ಟಿ ಚಂದ್ರಿಕಾ ದೇವಿಯತ್ತ ಹರಿದಾಗ ಮನಸ್ಸು ಮೃದುವಾಯಿತು. ಅಂದು ಶಶಿಯೊಡನೆ ನರ್ಸಿಂಗ್ ಹೋಮ್ನಲ್ಲಿ ನೋಡಿದ್ದ ಹೆಂಗಸಿಗೂ ತನ್ನ ಕುಳಿತಿರುವ ಹೆಣ್ಣಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಚಂದ್ರಿಕಾ ಅರ್ಧಕ್ಕರ್ಧ ಇಳಿದು ಹೋಗಿದ್ರು. ಮಗನ ಅಕಾಲ ಮರಣ ಇಳಿ ವಯಸ್ಸಿನಲ್ಲಿ ಸಹಿಸಿಕೊಳ್ಳಲಾರದೆ ಹಣ್ಣಾಗಿ ಹೋಗಿದ್ರು. ಬಾಮ ಕೂತ್ಕೋ. ಅವರು ಪವನಾಳನ್ನು ತಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡಾಗ ರಮಾನಂದ್ ಪತ್ನಿಯತ್ತ ಮಾತನಾಡು ಎನ್ನುವಂತೆ ಆಜ್ಞೆ ಮಾಡಿದ್ರು. ಕಿರಣ ಎಲ್ಲಿ ಕಾಣ್ತಾನೇ ಇಲ್ಲ? ಪವನ ಅವರತ್ತ ದೀರ್ಘವಾಗಿ ನೋಡಿದ್ಲು. ಅವನಿನ್ನೂ ಪ್ಲೇ ಹೋಮ್ನಿಂದ ಬಂದಿಲ್ಲ. ನಿಮಗೂ ಅವನಿಗೂ ಏನು ಸಂಬಂಧ? ಚಂದ್ರಿಕಾ ಕಣ್ಣೀರೋಡಿಸ್ಕೊಳ್ಳುತ್ತಾ ಗದ್ಗದವಾಗಿ ನೋಡಿದರು. ನಾನು ಅವತ್ತೇ ನಮ್ಮ ಯಜಮಾನ್ರಿಗೆ ಶಶಿಗೆ ಹೇಳಿದೆ, ಹೆಣ್ಮಕ್ಕಳ ಕಣ್ಣೀರು ನಮ್ಮ ವಂಶಕ್ಕೆ ಶಾಪ ಆಗುತ್ತೆ ಅಂತ. ಆ ಮಾತು ಈಗ ನಿಜ ಆಗೋಯ್ತು ನೋಡಿದ್ಯಾ? ನನ್ನ ಬಾಳು ನಿಮ್ಮಿಂದ ಹಾಳಾಯ್ತೆ ಹೊರತು ನಾನು ನಿಮ್ಮ
ಮನೆ ಹಾಳಾಗಲಿ ಅಂತ ಯಾವತ್ತೂ ಬಯಸ್ತವಳಲ್ಲ. ಇಷ್ಟು ವರ್ಷಗಳಲ್ಲಿ ಒಂದಿನವಾದರೂ ನಿಮಗೆ ನನ್ನ ಬಗ್ಗೆ ಆಗಲಿ ನನ್ನ ಮಗನ ಬಗ್ಗೆ ಆಗಲಿ ಹೇಗೆ ಬದುಕ್ತಿದ್ದಾರೆ ಅಂತ ಯೋಚನೆ ಇತ್ತಾ? ಈಗ ನಿಮ್ಮ ವಂಶದ ಹೆಸರು ಹೇಳೋಕ್ಕೆ ನನ್ನ ಮಗನೇ ಬೇಕಾ? ನೀವು ಈ ಮನೆಗೆ ಬಂದಾಗಲೇ ನಾನು ಕಾರಣ ಊಹಿಸಿದ್ದೆ. ನಿಮಗಿನ್ನೂ ಸ್ವಲ್ಪ ಪಶ್ಚಾತ್ತಾಪ ಮಾನವೀಯತೆ ಇದ್ದರೆ ದಯವಿಟ್ಟು ಎದ್ದು ಹೊರಟೋಗಿ. ನೋವಿನ ಮೇಲೆ ಬರೆ ಎಳೆಯೋ ಪ್ರಯತ್ನ ಮಾಡಬೇಡಿ ಎನ್ನುತ್ತಾ ಪವನ ಒಳಗೆದ್ದು ಹೊರಟೋದ್ಲು. ಜಯಮ್ಮನವರು ಅಡಿಗೆ ಮನೆ ಸೇರಿದವರು ಹೊರಗೆ ಮುಖ ಹಾಕಲಿಲ್ಲ. ನರಸಿಂಹಯ್ಯ ಹೇಳ್ತಿದ್ದಿದ್ದು ಪವನಾಳಿಗೆ ಕೇಳಿಸ್ತು. ನಮ್ಮ ಪವನ ಜೀವನದಲ್ಲಿ ತುಂಬ ನೋವು ಅನುಭವಿಸಿದ್ದಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ತಾಯಿಯಾಗಿ ಮಗುವಿನ ಭವಿಷ್ಯಕ್ಕೋಸ್ಕರನಾದರೂ ಅವಳ ಮನಸ್ಸು ಬದಲಾಯಿಸ್ತಾಳೆ. ಕಾರ್ ಹೊರಟ ಮೇಲೆ ಪವನ ಹೊರಗೆ ಬಂದಳು. ಅವಳ ಎದೆಯಲ್ಲಿ ಅಗ್ನಿ ಪರ್ವತವೇ ಹುರಿಯುತ್ತಿತ್ತು. ಹಿಂದೆ ಇದೇ ಜನಗಳು ತನ್ನನ್ನು ಒಳ್ಳೆಯ ಮನೆತನದ ಹೆಣ್ಣಲ್ಲ, ಮಾನ ಮರ್ಯಾದೆ ಲೆಕ್ಕಿಸುವವಳಲ್ಲ ಎಂದು ಮಾತನಾಡಿ ಈಗ ಯಾವ ಮುಖ ಹೊತ್ತು ತನ್ನನ್ನು ಕಾಣಲು ಬಂದಿದ್ದಾರೆ? ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಮಗನ ಮೇಲೆ ಅವರಿಗೇನು ಹಕ್ಕು? ನರಸಿಂಹಯ್ಯ ಮೆಲು ಧ್ವನಿಯಲ್ಲಿ ಮಗಳನ್ನು ಕರೆದರು. ನೀನೀಗ ದುಡುಕ್ಬೇಡ ತಾಯಿ. ಅವರಿಬ್ಬರು ಖಂಡಿತ ಇಲ್ಲಿಗೆ ನಿನ್ನನ್ನು ಕಿರಣನನ್ನು ಕೇಳ್ಕೊಂಡು ಬರ್ತಾರೆ ಅಂತ ಗೊತ್ತಿತ್ತು. ಕಿರಣ ಅವರ ಮೊಮ್ಮಗ ಅಂತ ಅವರೇ ಒಪ್ಕೊಂಡಾಗಲಿಲ್ವೇ? ನಿನ್ನ ಆಸೆಯೋ ಅದೇ ತಾನೇ ಕಣಮ್ಮ. ನೀನು ಒಪ್ಪಿದ್ರೆ ಅವರು ನಿನ್ನನ್ನು ಕಿರಣನ್ನ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಿದ್ಧವಾಗಿದ್ದಾರೆ. ಕಿರಣನ ಭವ್ಯವಾದ ಭವಿಷ್ಯಕ್ಕೆ ನೀನೇ ಮುಳ್ಳಾಗ್ತೀಯಾ? ಪವನ, ನನಗೆ ನಯನ ಭಾವನ ಬಗ್ಗೆ ಯೋಚನೆ ಇಲ್ಲ ಕಣೆ. ಅವರುಗಳು ಹೇಗೋ ಗಂಡನ ಜೊತೆ ಸುಖವಾಗಿ ಬಾಳ್ತಿದ್ದಾರೆ. ನನಗೆ ನಿಂದೆ ಚಿಂತೆ ಹತ್ತಿಬಿಟ್ಟಿದೆ. ನಾವೇನು ನಿನಗೆ ಶಾಶ್ವತವಾ? ನಿನ್ನ ಗಂಡನ ಜೊತೆ ಸುಖವಾಗಿರೋ ಅದೃಷ್ಟ ಅಂತೂ ನೀನು ಕೇಳ್ಕೊಂಡು ಬರಲಿಲ್ಲ. ಈಗ ನಿನ್ನ ಮಗ ಅವನ ಅಜ್ಜಿ ತಾತನ ನೆರಳಿನಲ್ಲಿ ಸುಖವಾಗಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡು. ನಾವಿಬ್ಬರು ಮುದುಕರಾದ್ವಿ. ಕೊನೆವರೆಗೂ ನಿನ್ನ ವಿಚಾರದಲ್ಲಿ ಕೊರಗು ಹಚ್ಕೊಂಡು ಸಾಯಬೇಕಾ ಎನ್ನುತ್ತಾ ಜಯಮ್ಮ ಬಿಕ್ಕಿದಾಗ ಪವನಾಳಿಗೆ ಕಸಿವಿಸಿಯಾಯಿತು. ಅಮ್ಮ, ನೀನು ಸುಮ್ಮನೆ ಅಳಬೇಡ. ನಿನ್ನ ಅಪ್ಪನ ಮನಸ್ಸು ನೋಯಿಸೋ ಕೆಲಸ ನಾನು ಏನೂ ಮಾಡಲ್ಲ. ಜೀವನದಲ್ಲಿ ನಾನು ಆಸೆ ಪಟ್ಟ ಹಾಗೆ ಯಾವುದೂ ನಡೀಲಿಲ್ಲ. ಈಗ ನನ್ನ ಇಷ್ಟದ ಪ್ರಕಾರ ಸಮಯ ಸಂದರ್ಭ ಬರಲಿ ಅಂತ ನಾನು ಯಾಕೆ ಆಶಿಸಲಿ? ನಾವೇ ನಿನ್ನ ಕೆಡಕಿಗೆ ಹಾರೈಸಲ್ಲ ಪವನ. ನಿನ್ನ ಶಶಿಧರನ ಮನೆಯಲ್ಲಿ ನಿನಗೊಂದು ಸ್ಥಾನ ಸಿಗೋದಾದರೆ ನೀನು ಯಾಕೆ ಅದನ್ನು ನಿರಾಕರಿಸಬೇಕು? ಯೋಚನೆ ಮಾಡು ಎಂದು ತಂದೆಯ ಮಾತುಗಳು ಅವಳ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿತು. ರಮಾನಂದ್ ಚಂದ್ರಿಕಾ ಕಾರಿನಿಂದ ಇಳಿದು ಮನೆಯೊಳಗೆ ಬಂದಾಗ ಮನೆಯ ಶೂನ್ಯತೆ ನಿಶ್ಶಬ್ದತೆ ಅವರ ಹೃದಯದಲ್ಲಿ ಸಂಕಟ ನೋವು ತುಂಬಿತ್ತು. ಚಂದ್ರಿಕಾ ಅಂತೂ ಮುದ್ದು ಮಗನನ್ನು ಕಳ್ಕೊಂಡು ಹುಚ್ಚಿಯಂತೆ ಅನ್ನ ನೀರು ಬಿಟ್ಟು ಅಳ್ತಿದ್ರು. ಈ ಹಾಳು ಮನೆಯೊಳಗೆ ನಾನು ಕಾಲಿಡಲ್ಲ ರೀ. ನಮ್ಮ ಶಶಿ ಈಗಲೂ ನನ್ನ ಹತ್ರ ಅಮ್ಮ ಅಂತ ಓಡಿ ಬಂದಾಗತ್ತೆ ಎಂದು ಗೋಳಾಡಿದ್ರು. ಮಗನ ಸಾವಿನಿಂದ ರಮಾನಂದರ ದರ್ಪ ದುರಭಿಮಾನವೆಲ್ಲ ಇಳಿದು ಹೋಗಿತ್ತು. ನಾನು ಅವತ್ತೇ ಎಷ್ಟು ಸಲ ಹೇಳಿದೆ, ಹೆಣ್ಣಿನ ಕಣ್ಣೀರಿನ ಶಾಪ ನಮಗೆ ಮಹಾಪಾಪ ಅಂತ. ನೀವು ನನ್ನ ಮಾತು ಕಿವಿ ಮೇಲೆ ಹಾಕ್ಕೊಳ್ಳೇ ಇಲ್ಲ. ಪಾಪ ಆ ಹುಡುಗಿ ಎಷ್ಟು ನೊಂದ್ಕೊಂಡು ಕಣ್ಣೀರು ಇಡ್ತಾ ಇದ್ಲೋ. ಅದರಿಂದ ಶಶಿ ಪಾರ್ವತಿ ಕೂಡ ಸುಖವಾಗಿ ಇರಲೇ ಇಲ್ಲ. ಹೇಗೋ ಮಗ ಸೊಸೆ ಕಣ್ಮುಂದೆ ಇರಲಿ ಅಂತ ಅಂದ್ಕೊಂಡಿದ್ರೆ ಕೊನೆಗೆ ಅವರುಗಳನ್ನು ದೇವರು ನಮ್ಮಿಂದ ಕಿತ್ಕೊಂಡ್ಬಿಟ್ಟ ಎಂದು ಒಂದೇ ಸಮ ಪತ್ನಿಯನ್ನು ಹೇಗೆ ಸಮಾಧಾನ ಮಾಡಬೇಕೆಂದು ರಮಾನಂದರಿಗೆ ತೋಚುತ್ತಿಲ್ಲ. ಅವರಿಗೆ ಹಣದ ಪ್ರಭಾವದಿಂದ ಜೀವನದಲ್ಲಿ ತಮಗೆ ಬೇಕಾದ ವಸ್ತುಗಳನ್ನೆಲ್ಲ ಪಡೆಯುವ ಅಭ್ಯಾಸವಿತ್ತೇ ಹೊರತು ಬೇರೆಯವರ ನೋವು ಕಷ್ಟಕ್ಕೆ ಸ್ಪಂದಿಸುವ ಹೃದಯವಿರಲಿಲ್ಲ. ಹಣ ಆಸ್ತಿಯ ಕಾರಣದಿಂದಲೇ ಪವನಾಳಂತ ಒಲಿದ ಮಗನನ್ನು ಹಿಂತಿರುಗಿ ತಮ್ಮ ವಶಕ್ಕೆ ಪಡೆದಿದ್ರು. ಆಗ ಅವರಿಗೆ ತಮ್ಮ ಪ್ರಭಾವದ ಬಗ್ಗೆ ತುಂಬ ಹೆಮ್ಮೆಯಾಗಿತ್ತು. ಡ್ಯಾಡಿ, ನಾನು ಪವನಾಳನ್ನು ದೇವಸ್ಥಾನದಲ್ಲಿ ಮದುವೆಯಾಗಿದ್ದೀನಿ. ಈಗ ಪುನಃ ನೀವು ತೋರಿಸಿದ ಹೆಣ್ಣಿಗೆ ತಾಳಿ ಕಟ್ಟಲ್ಲ. ನಾಳೆ ಪವನ ಕೋರ್ಟಿಗೆ ಹೋದರೆ ನನ್ನ ಗತಿಯೇನು ಎಂದು ಶಶಿ ತನ್ನ ಅಳಲನ್ನು ತೋಡ್ಕೊಂಡಿದ್ದ. ರಮಾನಂದ್ ಆಗಲೂ ವಿಚಲಿತರಾಗಲಿಲ್ಲ. ಮಗನ ವಿವಾಹದ ಬಗ್ಗೆ ಮಾಹಿತಿ ಪಡೆದು ತಮ್ಮ ಕುಟುಂಬದ ವಕೀಲರಾದ ಸುರೇಂದ್ರ ಬಾಬುವಿನ ಸಲಹೆ ಕೇಳಿದರು. ಕಾನೂನಿನ ಪ್ರಕಾರ ಇವರ ಮದುವೆ ನಿಲ್ಲೋದಿಲ್ಲ ಸರ್. ಇವರ ಮದುವೆ
ರಿಜಿಸ್ಟರ್ಡ್ ಮಾಡಿಸಿದ್ರೆ ಒಳ್ಳೆಯದು ಎಂದು ಸುರೇಂದ್ರ ಬಾಬು ಹೇಳಿದ ಕೂಡಲೇ ರಮಾನಂದ್ ತಡ ಮಾಡದೆ ಮಗನ ಮದುವೆ ಪಾರ್ವತಿಯೊಡನೆ ಏರ್ಪಡಿಸಿಬಿಟ್ರು. ಪವನಾಳಿಂದ ಯಾವ ಅಡ್ಡಿಯೂ ಬರಬಾರ್ದೆಂದು ರಿಜಿಸ್ಟರ್ ಆಫೀಸ್ನಲ್ಲಿ ವಿವಾಹ ಪತ್ರ ನೋಂದಾಯಿಸಿಬಿಟ್ಟಿದ್ರು. ಈಗ ನೀನು ಸೇಫ್ ಆಗಿದೆಯಾ ಕಣಯ್ಯ, ಮಜವಾಗಿ ನಿನ್ನ ಹೆಂಡತಿ ಜೊತೆ ಹನಿಮೂನ್ಗೆ ಹೋಗ್ಬಾ ಎಂದು ಮಗನ ಬೆನ್ತಟ್ಟಿ ಹುರಿದೆಬ್ಬಿಸಿ ಮಗ ಸೊಸೆಯನ್ನು ಹನಿಮೂನ್ಗೆ ಕಳಗಿಸ್ಕೊಟ್ರು. ಎಲ್ಲರ ಎದುರು ಪವನಾಳ ಬಗ್ಗೆ ಹಗುರವಾಗಿ ಮಾತನಾಡುತ್ತಾ, ಆ ಹುಡುಗಿ ನಮ್ಮ ಆಸ್ತಿ ಅಂತಸ್ತು ನೋಡಿ ನಮ್ಮ ಶಶಿ ಹಿಂದೆ ಬಿದ್ದಿದ್ದಾಳೆ. ಕೊರಳಿಗೊಂದು ತಾಳಿ ಕಟ್ಕೊಂಡು ನನ್ನ ಮಗನೇ ಕಟ್ಟಿದ್ದು ಅಂತ ಸುಳ್ಳು ಹೇಳ್ತಿದ್ದಾಳೆ. ನನ್ನ ಮಗನ ಹೆಸರು ಕೆಡಿಸಿದ್ರೆ ತನ್ನ ಹೆಸರು ಕೆಡುತ್ತೆ ಅನ್ನೋ ತಿಳುವಳಿಕೆ ಬೇಡವಾ? ಅಂತಹ ಹೆಣ್ಣನ್ನು ತಿಳಿದು ನಾನು ಹೇಗೆ ಮನೆ ತುಂಬಿಸ್ಕೊಳ್ಳಿ? ಯಾರಿಗೆ ಗರ್ಭಿಣಿಯಾಗಿದ್ದಾಳೋ ಆ ಹಾಳು ಹುಡುಗಿ, ಆ ಮಗುಗೆ ನನ್ನ ವಂಶದ ಹೆಸರು ಕೊಡ್ಲಾ ಎಂದು ಬೀಗರ ಬಳಿ ಹೇಳಿದರು. ಎಷ್ಟೋ ಜನ ಅದನ್ನು ನಿಜವೆಂದು ನಂಬಿಯೂ ಇದ್ರು. ಪಾರ್ವತಿ ಮದುವೆಯಾದ ಕೆಲ ದಿನಗಳು ಗಂಡನೊಡನೆ ಸುಖವಾಗಿದ್ಲು. ಶಶಿಧರನಿಗೆ ಪವನಾಳ ನೆನಪು ಕಾಡಿದ್ರೂ ಪಾರ್ವತಿಯ ಒಲವಿನಲ್ಲಿ ಮೈ ಮರೆತ. ಒಮ್ಮೆ ಪಾರ್ವತಿ ದೇವರ ಮನೆಯಲ್ಲಿದ್ದಾಗ ಡೈನಿಂಗ್ ಹಾಲ್ನಲ್ಲಿ ಚಂದ್ರಿಕಾ ರಮಾನಂದರೊಡನೆ ಮಾತನಾಡುತ್ತಿದ್ದುದು ಅವಳ ಕಿವಿಗೆ ಬಿತ್ತು. ಆ ಹುಡುಗಿ ಪವನ ಗಂಡು ಮಗು ಹೆತ್ತಲಂತೆ. ಆ ಮಗು ತುಂಬ ಮುದ್ದಾಗಿದೆಯಂತೆ. ನಮ್ಮ ಶಶಿನೂ ಮಗು ಆಗಿದ್ದಾಗ ತುಂಬ ಚೆನ್ನಾಗಿದ್ದ. ನಾಳೆ ಆ ಮಗುವಿನ ಭವಿಷ್ಯ ಏನ್ರಿ? ಅನ್ಯಾಯವಾಗಿ ಆ ಹುಡುಗಿಯ ಬಾಳನ್ನು ಹಾಳು ಮಾಡಿಬಿಟ್ರಲ್ಲ. ಅವಳ ಹೆಸರಿಗೂ ಮಸಿ ಬೆಳೆದ್ಬಿಟ್ರಿ. ದೇವರು ನಮ್ಮನ್ನು ಕ್ಷಮಿಸ್ತಾನ? ಥೂ, ಏನು ಹಾಳು ಬಾಯಿ ಏನಿಂದು. ಪಾರ್ವತಿಗೇನಾದರೂ ಕೇಳಿಸಿದ್ರೆ ಅನಾಹುತವಾದಿತ್ತು. ಅವಳು ಎಲ್ಲಾದರೂ ಹಾಳಾಗಿ ಹೋಗಲಿ, ನಮ್ಮ ಮಗ ಸೊಸೆ ಚೆನ್ನಾಗಿದ್ರೆ ಸಾಕು. ಪಾರ್ವತಿಗೆ ಆ ದಿನದಿಂದ ಅತ್ತೆ ಮಾವ ಗಂಡನ ಮಗೆ ಇದ್ದ ಪ್ರೀತಿ ನಂಬಿಕೆ ಎಲ್ಲ ಮಾಯವಾಯಿತು. ತಾನು ಬೇರೆ ಹೆಣ್ಣಿನ ಗೋರಿಯ ಮೇಲೆ ಅರಮನೆಯಲ್ಲಿ ವಾಸಿಸ್ತಾ ಇದ್ದೀನಿ ಎಂದು ತಿಳಿದಾಗ ಅವಳಿಗೆ ಗಂಡನ ಮೇಲೆ ಜಿಗುಪ್ಸೆಯಾಗಿತ್ತು. ನೀವು ಆ ಹುಡುಗಿನೇ ಮದುವೆ ಆಗಬೇಕಿತ್ತು. ನಾನು ಯಾರಾದರೂ ಯೋಗ್ಯ ಗಂಡಸಿನ ಕೈ ಹಿಡಿದು ಸುಖವಾಗಿರ್ತಿದ್ದೆ. ನಮ್ಮ ತಂದೆ ಹಣ ಆಸ್ತಿ ನೋಡಿ ಅವಳ ಕೈ ಬಿಟ್ಟು ನನ್ನನ್ನು ಕಟ್ಕೊಂಡ್ರ? ನಿಮ್ಮಂಥವರನ್ನ ಕೈ ಹಿಡಿದ ಹೆಂಡತಿ ಕೂಡ ನಂಬಕ್ಕಾಗಲ್ಲ ಎಂದು ಗಂಡನನ್ನು ತರಾಟೆಗೆ ತೆಗೆದುಕೊಂಡಿದ್ಲು. ಅವಳು ಅದೇ ಸಮಯದಲ್ಲಿ ಗರ್ಭಿಣಿಯಾದದ್ರಿಂದ ತವರ ಮನೆಗೆ ಹೋದವಳು. ಶಂಕರ್ ಹುಟ್ಟಿದ ಮಗುವಿಗೆ 6 ತಿಂಗಳಾದರೂ ಗಂಡನ ಮನೆಗೆ ಬರಲಿಲ್ಲ. ನನ್ನ ಬಾಯಿಗೆ ಬಂದಾಗೆ ಬೈತಾಳೆ ಡ್ಯಾಡಿ. ಅವಳಿಗೆ ನನ್ನ ಪ್ರೀತಿ ಗೌರವ ಏನೂ ಇಲ್ಲ. ಪವನ ನಾನು ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಲು. ಅನ್ಯಾಯವಾಗಿ ನೀವು ಅವಳನ್ನು ನನ್ನಿಂದ ದೂರ ಮಾಡಿಬಿಟ್ರಿ ಎಂದು ಮೊದಲ ಬಾರಿಗೆ ತಂದೆಯನ್ನು ಶಶಿಧರ್ ದೂಷಿಸಿದ. ರಮಾನಂದ್ ಗುಪ್ತಾ ಮಗನನ್ನು ಸಂತೈಸಿ ತಾನೇ ಖುದ್ದಾಗಿ ಬೀಗರ ಮನೆಗೆ ಹೋಗಿ ಸೊಸೆಯನ್ನು ಪುಸಲಾಯಿಸಿ ಕರೆತಂದಿದ್ರು. ಒಟ್ನಲ್ಲಿ ಪಾರ್ವತಿ ಶಶಿಧರ್ ದಾಂಪತ್ಯ ಜೀವನ ಸರಸಕ್ಕಿಂತ ಹೆಚ್ಚಾಗಿ ವಿರಸದಲ್ಲೇ ಕಳೆಯುತ್ತಿದ್ದುದನ್ನು ಕಂಡು ರಮಾನಂದ್ ಚಂದ್ರಿಕಾ ವ್ಯಾಕುಲಗೊಂಡರು. ಪ್ರಕಾಶ್ ಒಮ್ಮೆ ಚಂದ್ರಿಕಾ ಬಳಿ ತಾನು ಪವನಾಳನ್ನು ಬಳ್ಳಾರಿಯಲ್ಲಿ ವೀಣಾಳ ಮದುವೆಯ ಸಮಯದಲ್ಲಿ ಭೇಟಿಯಾಗಿದ್ದು ತಿಳಿಸಿದಾಗ ಅವರು ಪವನಾಳ ದಿಟ್ಟತನ ಧೈರ್ಯತನವನ್ನು ಮೆಚ್ಚಿದ್ರು. ಅವಳು ಪ್ರಾಮಾಣಿಕವಾಗಿ ಬಾಳುತ್ತಿರುವಳೆಂದು ಅವಳಿಗೆ ಅಷ್ಟು ಆತ್ಮವಿಶ್ವಾಸ ಬೆಳೆದು ಬಂದಿದೆ. ರಮಾನಂದ್ಗೂ ಅರಿವಿತ್ತು. ತಾವು ಏನಾದರೂ ಪ್ರಯತ್ನ ಮಾಡಿ ಮಗ ಸೊಸೆಯ ವಿರಹ ಪರಿಹಾರ ಮಾಡಬೇಕೆಂದು ನಿರ್ಧರಿಸಿದ ಅವರು ಶಶಿಧರ್, ಪಾರ್ವತಿ ಹಾಗೂ ಮಗ ಶಂಕರ್ನನ್ನು ನಂದಿ ಬೆಟ್ಟಕ್ಕೆ ಪ್ರವಾಸಕ್ಕೆ ಹೊರಡಿಸಿದರು. ಆ ಪ್ರವಾಸವೇ ತಮ್ಮ ಕುಟುಂಬದ ದುರಂತಕ್ಕೆ ನಾಂದಿ ಆಗೋದೆಂದು ಅವರು ಕನಸಿನಲ್ಲೂ ಊಹಿಸಿರಲಿಲ್ಲ. ಕಾರಿನ ಆಘಾತದ ಸುದ್ದಿ ತಿಳಿದಾಗ ರಮಾನಂದ್ ಗುಪ್ತರು ಆ ಸ್ಥಳಕ್ಕೆ ಓಡಿದ್ರು. ತಮ್ಮ ಏಕೈಕ ಕುವರ ತಮ್ಮ ಕಣ್ಮುಂದೆಯೇ ಚೂರಾಗಿ ಜಜ್ಜಿ ಹೋಗಿರೋದನ್ನು ಕಂಡಾಗ ಅವರದೇ ಜಲ್ ಎಂದಿತು. ಪಾರ್ವತಿ ಶಂಕರ್ನ ದೇಹಗಳಂತೂ ಗುರ್ತು ಹಿಡಿಯಲಾಗದೆ ನುಚ್ಚು ನೂರಾಗಿತ್ತು. ನನ್ನ ಮಗಳು ನಿಮ್ಮ ಮಗನ ಕೈ ಹಿಡಿದು ಏನೂ ಸುಖ ಪಡಲಿಲ್ಲ. ಕೊರಗಿ ಆತ್ಮಹತ್ಯೆ ಮಾಡಿಕೊಳ್ಳದೆ ಹೀಗೆ ಪ್ರಾಣ ಬಿಟ್ಟಿದ್ದಾಳೆ ಅಷ್ಟೇ. ಆಸ್ತಿ ಅಂತಸ್ತು ಅಂತ ನಿಮ್ಮ ಮಗನ ಚರಿತ್ರೆ ತಿಳಿದೆ ನಾವೇ ನಮ್ಮ ಮಗಳ ಜೀವನ ಹಾಳು ಮಾಡಿಬಿಟ್ವಿ ಎಂದು ಪಾರ್ವತಿಯ ತಂದೆ ತಾಯಿ ರಮಾನಂದ್ ಅವರನ್ನೇ ದೂಷಿಸಿದ್ರು. ನಿಮ್ಮ ಕೆಟ್ಟ ಬುದ್ಧಿಗೆ ನಮಗೆ ತಕ್ಕ ಶಾಸ್ತಿಯಾಯಿತು. ನನ್ನನ್ನು ಕೊಂದುಬಿಡಿ. ಈ ದೊಡ್ಡ ಬಂಗಲೆಯಲ್ಲಿ ನೀವೇ ಸಂತೋಷವಾಗಿರಿ.
ಎಂದು ಚಂದ್ರಿಕಾ ಎದೆ ಬಿರಿಯುವಂತೆ ರೋದಿಸಿದ್ರು. ರಮಾನಂದರಿಗೂ ತಮ್ಮ ತಪ್ಪಿನ ಅರಿವಾಗಿತ್ತು. ಯಾವ ಮಗನಿಗಾಗಿ, ಯಾವ ಆಸ್ತಿ ಅಂತಸ್ತಿಗಾಗಿ ತಾವು ಪವನಾಳನ್ನು ದೂರ ಮಾಡಿದ್ರೋ ಈಗ ಅವುಗಳೇ ಅವರಿಗೆ ಯಾವ ಸುಖ ನೆಮ್ಮದಿ ಕೊಟ್ಟಿರಲಿಲ್ಲ. ಅವರಿಗೆ ಇದ್ದದ್ದು ಒಂದೇ ಚಿಂತೆ, ಇನ್ನು ಆ ಮನೆಯ ಗತಿಯೇನು? ನಮ್ಮ ಅಂಗಡಿಗೆ, ಆಸ್ತಿಗೆ ಉತ್ತರ ಅಧಿಕಾರಿ ಬೇಡವೆ? ತಮ್ಮ ವಂಶ ಇಲ್ಲಿಗೆ ನಿಂತು ಹೋಗಬೇಕೆ ಎಂದು ತಲೆ ಕೆಡಿಸ್ಕೊಂಡಾಗ ಮಿಂಚಿನಂತೆ ಅವರಿಗೆ ಉತ್ತರ ಹೊಳೆದಿತ್ತು. ಪವನಾಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ತಮ್ಮ ಶಶಿ ಪ್ರತಿನಿಧಿ ಅಲ್ವೇ? ಆ ಮಗು ತಮ್ಮ ಮೊಮ್ಮಗನೇ ತಾನೆ? ಈ ವಿಷಯ ಚಂದ್ರಿಕಾಗೆ ಹೇಳಿದಾಗ ಅವರಿಗೂ ಬದುಕಿನಲ್ಲಿ ಆಶಾ ಕಿರಣ ಮೂಡಿತು. ಅವರಿಗಿದ್ದ ಹಿಂಜರಿಕೆ, ಬದುಕಿನಲ್ಲಿ ಯಾವ ಹೆಣ್ಣು ಅಂತ ಅವಮಾನವಾದ ಮೇಲೂ ತಮ್ಮ ಮನೆಗೆ ಬರ್ತಾಳೆ? ರಮಾನಂದ್ ಗುಪ್ತಾ ಮುಂದಾಲೋಚನೆ ಮಾಡಿ ಸುರೇಂದ್ರ ಬಾಬು ಅವರನ್ನು ಸಂಧಿಸಿ ತಮ್ಮ ಸ್ವಯಾರ್ಜಿತ ಆಸ್ತಿಯನ್ನು ಪವನ ಕಿರಣರ ಹೆಸರಿಗೆ ವರ್ಗಾಯಿಸಿದರು. ಆದರೆ ಅದನ್ನು ಅವರು ಪವನಾಳಿಗೆ ಹೇಳಿರಲಿಲ್ಲ. ಅವರು ಅನಿರೀಕ್ಷತೆಯಂತೆ ಪವನ ಅವರಿಗೆ ತಿರುಗಿಬಿದ್ದು ಅವರನ್ನು ಹೊರ ಕಳಿಸಿದ್ರು. ವ್ಯವಹಾರ ಜ್ಞಾನ ಅರಿವಿದ್ದ ರಮಾನಂದ್ ಹೆಂಡತಿಗೆ ಹೇಳಿದ್ರು, ಪವನ ಮನಸ್ಸು ಬದಲಾಯಿಸ್ತಾಳೋ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಮಗು ಸುಖವಾಗಿರಲಿ ಅನ್ನೋ ಆಸೆ ಎಲ್ಲ ತಾಯಂದ್ರಿಗೂ ಇರುತ್ತೆ. ಅಂದು ರಾತ್ರಿ ಪವನ ಕಿರಣನನ್ನು ತಪ್ಪಿಕೊಂಡೇ ಮಲಗಿದ್ಲು. ಅವಳ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ತಾನು ಎಷ್ಟು ಕನಸುಗಳನ್ನು ಕಟ್ಟಿ ಶಶಿಧರನಿಗೆ ಒಲಿದು ಅವನನ್ನು ಕಳೆದುಕೊಳ್ಳುವನೆಂದು ಹೆದರಿ ಗುಟ್ಟಾಗಿ ಅವನನ್ನು ಮದುವೆಯೂ ಆಗಿದೆ. ತನ್ನ ಬಾಳಿನ ಅಚಾತುರ್ಯಕ್ಕೆ ತಾನ್ಯಾಕೆ ಅವನ ತಂದೆ ತಾಯಿಯನ್ನು ದೂಷಿಸಬೇಕು? ಕೊಂಚ ಧೈರ್ಯ ಸಾಹಸ ಮಾಡಿದರೆ ಶಶಿ ತಂದೆ ತಾಯಿಯನ್ನು ತೊರೆದು ತನ್ನೊಡನೆ ಸಂಸಾರ ಸಾಗಿಸಲು ಸಾಧ್ಯವಿರಲಿಲ್ವೇ? ಮಧ್ಯಮ ವರ್ಗದ ಜೀವನಕ್ಕೆ ಹೆದರಿ ಶಶಿಧರ್ ತನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟಿದ್ದಕ್ಕೆ ಕೇವಲ ಅವರ ತಂದೆ ಹೊಣೆಯೇ? ಶಶಿ ದೃಢವಾಗಿ ನಿಂತಿದ್ರೆ ಅವನ ತಂದೆ ಕ್ರಮೇಣ ಸೋಲ್ತಿದ್ರು. ಶಶಿಧರ್ನಂತಹ ದುರ್ಬಲ ಮನಸ್ಸಿನ ವ್ಯಕ್ತಿಗೆ ಹೃದಯ ಕೊಟ್ಟ ತಾನು ದುರದೃಷ್ಟವಂತೆ ಅಷ್ಟೇ. ಇಷ್ಟು ವರ್ಷ ತಾನು ಕಷ್ಟಪಟ್ಟಿದ್ದಕ್ಕೆ ಕಾನೂನುಬದ್ಧವಾಗಿ ತನ್ನ ಶಶಿಯ ಸಂಬಂಧ ಕಡಿದು ಹಾಕಿದ ರಮಾನಂದರ ಬಗ್ಗೆ ತನಗೆ ರೋಷವಿರಲಿಲ್ವೇ? ತನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದ ಮಗು ಶಶಿಯದೇ ಎಂದು ಸಾಬೀತುಪಡಿಸಬೇಕೆಂಬ ಹಠ ತನಗೆ ಮೈ ಎತ್ತಿ ಬಂದದ್ದು ನಿಜ. ದುರದೃಷ್ಟವಶಾತ್ ಶಶಿಧರ್ ಅವನ ಹೆಂಡತಿ ಮಗನ ಸಾವಿನಿಂದ ತನಗೆ ಆ ಅವಕಾಶ ತಾನಾಗಿಯೇ ಒದಗಿ ಬಂದಿತು. ಶಂಕರ್ ಅಂದು ಬದುಕಿದ್ರೆ ಈ ದಂಪತಿಗಳು ಖಂಡಿತ ತಮ್ಮನೆಗೆ ಬರ್ತಿರಲಿಲ್ಲ. ಹಾಗಿದ್ರೆ ರಮಾನಂದವರಿಗೆ ತಾನು ಶಶಿಧರ್ನ ಮಗುವನ್ನೇ ಹೊತ್ತಿದ್ದೇನೆ ಎಂಬ ಭರವಸೆ ನಂಬಿಕೆ ಇತ್ತೆ? ಅಬ್ಬಾ, ಸತ್ಯಾಂಶ ಏನೆಂದು ಗೊತ್ತಿದ್ರೂ ತಾನು ಭಾಳ ಹಾಳು ಮಾಡಿಯಾದರೂ ಮಗನ ಬದುಕು ಉದ್ಧಾರ ಮಾಡಲು ಹೊರಟ ಆ ವ್ಯಕ್ತಿ ಎಂತಹ ಲಪಟ ಸ್ವಾರ್ಥಿ! ಈಗ ಅದೇ ವ್ಯಕ್ತಿ ತನ್ನಿಂದ ಉಪಕಾರ ಬಯಸಿ ಬಂದಿರೋದನ್ನು ತನ್ನ ಗೆಲುವು ಅಲ್ವೇ? ಪವನಾಳ ನೋಟ ಮುದ್ದಾಗಿ ಮಲಗಿದ್ದ ಕಿರಣನತ್ತ ಹರಿಯಿತು. ಏನೂ ಅರಿಯದ ಆ ಹಸುಕಂದನಿಗೆ ಮುಂದೆ ತನ್ನ ಬದುಕಿನ ಕಳಂಕ ತಗಲ್ಬಾರ್ದು. ಸದಾ ಅಪ್ಪ ಎಂದು ಹಂಬಲಿಸುವ ಆ ಮಗುವಿಗೆ ತಾನು ಯಾವ ಉತ್ತಮ ಭವಿಷ್ಯ ನೀಡಬಲ್ಲೆ? ಮುಂದೆ ತನ್ನ ಮಗನೇ ತನ್ನನ್ನು ಹೀಯಾಳಿಸೋದಿಲ್ಲ ಎಂಬ ನಂಬಿಕೆಯೇನು? ಆಗ್ತಾನೆ ಮಗನೆದುರು ಅಪರಾಧಿಯಾಗಿ ನಿಲ್ಲಲು ಸಾಧ್ಯವೇ? ಕೋಟ್ಯಾಧೀಶ್ವರ ಕುಟುಂಬದ ಮೊಮ್ಮಗನಾಗಿ ಬೆಳೆಯುವ ಅವಕಾಶವನ್ನು ತನ್ನ ಮಗನಿಗೆ ತಪ್ಪಿಸಿ ತಾನೇನು ಸಾಧಿಸಬಲ್ಲೆ? ಅದು ತನ್ನ ಪಾಲಿನ ಗೆಲುವೆ? ಖಂಡಿತ ಇಲ್ಲ ಎಂದು ಅವಳ ಮನಸ್ಸು ರೋಧಿಸುತ್ತಿತ್ತು. ಈಗಲೂ ಪವನಾಳ ಹೃದಯದಿಂದ ಶಶಿಧರ್ನ ಮೂರ್ತಿ ಭದ್ರವಾಗಿ ಬೇರೂರಿತು. ತಾನು ಅವನ ಪತ್ನಿ ಎಂದು ಬಲವಾಗಿ ನಂಬಿ ಅವಳು ಬಾಳ್ ನಡೆಸಿದ್ಲು. ತನ್ನ ಶಶಿಯ ಸಂಬಂಧ ಭದ್ರವಾದ ಆಧಾರ ಸಿಗೋದಾದರೆ ತಾನ್ಯಾಕೆ ಅದನ್ನು ತಿರಸ್ಕರಿಸಬೇಕು? ಪವನಾಳ ಕಣ್ಣಿಗೆ ನಿದ್ದೆ ಹತ್ತಿದಾಗ ಬೆಳಗಿನ ಜಾವ ಮೂಡಿತು. ಪವನ, ಕಿರಣ ನರಸಿಂಹಯ್ಯನೊಡನೆ ಎರಡನೆಯ ಬಾರಿ ಆ ಭವ್ಯ ಬಂಗಲೆಗೆ ಕಾಲಿಟ್ಟಾಗ ಯಾವುದೋ ಕಹಿ ನೆನಪಿನಿಂದ ಅವಳ ಕೈ ಕಾಲು ಕಂಪಿಸ್ತಿತ್ತು. ರಮಾನಂದ್ ಅವರನ್ನು ನೋಡುತ್ತಲೇ ಧಾವಿಸಿ ಬಂದರು. ಬನ್ನಿ ಬನ್ನಿ, ಬಾಮ ಒಳಗೆ. ಅವರ ಕಣ್ಗಳು ಕಿರಣನತ್ತ ಹರಿದಾಗ ಗಂಟಲುಬ್ಬಿ ಬಂತು. ಚಂದ್ರಿಕಾ ಕಿರಣನನ್ನು ನೋಡುತ್ತಲೇ ಬರಸೆಳೆದು ಅಪ್ಪಿ ಮುದ್ದಾಡಿದ್ರು. ನಮ್ಮ ಶಶಿ ಹುಟ್ಟಿದಾಗ ಹೀಗೆ ಇದ್ದ. ಶಂಕರನಿಗಿಂತ ಇವನೇ ತಂದೆನ ಹೋಲ್ತಾನೆ. ಮನೆ ವಿಶಾಲವಾಗಿದ್ರೂ ಎಲ್ಲೆಲ್ಲೂ ಬಿಕೋ ಎನ್ನುತ್ತಿತ್ತು.
ರಮಾನಂದ್ ಪತ್ನಿಯ ಕೈಯಿಂದ ಕಿರಣನನ್ನು ಎತ್ತಿ ತಮ್ಮ ಎದೆಗೊತ್ಕೊಂಡ್ರು. ಅವರ ಕಣ್ಣೀರು ಕಿರಣನ ಶರ್ಟ್ ಮೇಲಿತ್ತು. ಪವನ ಬಾಯಿ ಬಿಟ್ಟು ತನ್ನ ನಿರ್ಧಾರವನ್ನು ತಿಳಿಸುವ ಅವಶ್ಯಕತೆಯೇ ಇರಲಿಲ್ಲ. ಹಜಾರದ ಗೋಡೆಯ ಮೇಲೆ ದೊಡ್ಡದಾಗಿ ತೂಗಾಡ್ತಿದ್ದ ಶಶಿಧರ್ನ ಭಾವಚಿತ್ರವನ್ನು ನೋಡುತ್ತಲೇ ಪವನಾಳ ಸಂಯಮ ಸಡಿಲವಾಯಿತು. ಅವಳು ಅಲ್ಲಿ ಕುಸಿದು ಕುಳಿತು ಕೈಗಳಲ್ಲಿ ಮುಖ ಮುಚ್ಚಿ ಬಿಕ್ಕಿದ್ಲು. ಅಮ್ಮ, ಯಾಕಮ್ಮ ಅಳ್ತಾ ಇದೆಯಾ? ಕಿರಣ ತನ್ನ ಪುಟ್ಟ ಕೈಗಳಿಂದ ಅವಳ ಮುಖ ಹಿಡಿದು ಮುದ್ದಾಗಿ ಕೇಳಿದಾಗ ಪವನ ಅವನಿಗೆ ಶಶಿಧರ್ನ ಚಿತ್ರದ ಮುಂದೆ ನಿಲ್ಲಿಸಿದ್ಲು. ಕಿರಣ್, ನೀನು ಯಾವಾಗಲೂ ಅಪ್ಪ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದೆಯಲ್ಲ, ಇವರೇ ಕಣೋ ನಿನ್ನಪ್ಪ. ಆದರೆ ಅವರು ನಮ್ಮ ಹತ್ರ ಯಾವತ್ತೂ ಬರಲ್ಲ, ನಮ್ಮಿಂದ ದೂರ ಹೊರಟೋಗಿದ್ದಾರೆ. ತಾಯಿಯ ಅಳು ಕಂಡು ಕಿರಣ ತಾನು ಅಳತೊಡಗಿದ. ರಾಮಾನಂದ್ ಧಾವಿಸಿ ಬಂದು ಅವನ ಅಪ್ಕೊಂಡು ಮುತ್ತಿಟ್ರು. ನಿಮ್ಮಪ್ಪ ಇಲ್ದಿದ್ರೇನೋ, ನಾನು ನಿನ್ನ ತಾತ, ಇವಳು ನಿನ್ನ ಅಜ್ಜಿ ಕಣೋ. ನಾವೇ ನಿನ್ನನ್ನು ನಿಮ್ಮ ಅಮ್ಮನನ್ನು ನೋಡ್ಕೊಳ್ತೀವಿ, ನಮ್ಮ ಜೊತೆ ಇರ್ತೀಯ. ಕಿರಣ ಅಳು ನಿಲ್ಲಿಸಿ ಸುತ್ತಲೂ ಕಣ್ಣರಳಿಸಿ ನೋಡಿದ. ಈ ಮನೆ ಯಾರ್ದು? ನಂದ? ರಾಮಾನಂದ್ ಅವನನ್ನು ಅಪ್ಕೊಂಡ್ಬಿಟ್ರು. ಹೌದಪ್ಪ, ಈ ಮನೆ ಹೆಸರು ಹೇಳೋಕ್ಕೆ ಉಳಿದಿರೋದು ನೀನು ಒಬ್ಬನೇ ಕಣೋ. ಚಂದ್ರಿಕಾ ಹೊಕ್ಕಿ ಬಂದ ಕಣ್ಣೀರು ಒರೆಸ್ಕೊಂಡ್ರು. ನಾವು ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ವು ಅಂದ್ಕೊಂಡಿದ್ದೆ. ನನ್ನ ಸೊಸೆ ಮೊಮ್ಮಗನಾದರೂ ಹಿಂತಿರುಗಿ ಬಂದಿದ್ದಾರೆ, ನನಗೆ ಅಷ್ಟೇ ಸಾಕು. ಯಾವ ಸೊಸೆ, ಯಾವ ಮೊಮ್ಮಗ? ಕಾನೂನಿನ ಪ್ರಕಾರ ನಾನು ನಿಮ್ಮ ಮಗನಿಗೆ ಧರ್ಮಪತ್ನಿಯಾಗಿರಲಿಲ್ಲ. ನನಗೆ ನಿಮ್ಮ ಆಸ್ತಿ ಅಂತಸ್ತಿನ ಬಗ್ಗೆ ಆಸೆ ಇಲ್ಲ. ಆದರೂ ಕೇಳ್ತಿದ್ದೀನಿ, ಹೇಳಿ, ಯಾವ ಆಧಾರದ ಮೇಲೆ ನೀವು ನನಗೆ ಆಶ್ರಯ ಕೊಡ್ತೀರಾ? ನನ್ನ ಮಗನ್ನ ಬೆಳೆಸೋಕೆ ನಿಮಗೆ ಕಾನೂನಿನ ಪ್ರಕಾರ ಯಾವ ಹಕ್ಕು ಬಾಧ್ಯತೆ ಇದೆ? ಪವನ ಇದ್ದಕ್ಕಿದ್ದಂತೆ ಕೇಳಿದಾಗ ನರಸಿಂಹಯ್ಯ ಬೆರಗಾಗಿದ್ರು. ಪವನ, ದುಡುಕ್ ಮಾತನಾಡಬೇಡಮ್ಮ ಎಂದರು. ಪವನ ನಕ್ಕಳು. ನನಗೆ ಮನುಷ್ಯರ ಭಾವನೆಗಳ ಬಗ್ಗೆ ನಂಬಿಕೆ ಇಲ್ಲಪ್ಪ. ಈಗ ಭಾವುಕರಾಗಿ ನಮ್ಮ ಇಬ್ಬರನ್ನ ಬರಮಾಡ್ಕೊಂಡ ಇದೇ ಜನ ನಾಳೆ ತಮ್ಮ ಮನೆ ಮರ್ಯಾದೆ ಹಾಳಾಗಬಾರ್ದು ಅಂತ ಪುನಃ ನನ್ನನ್ನು, ನನ್ನ ಮಗನ್ನ ದೂರ ಮಾಡಲ್ಲ ಅಂತ ಹೇಗೆ ನಂಬೋದು? ಜೀವನ ನನಗೆ ಬಹಳ ಕಹಿಯಾದ ಪಾಠ ಕಲಿಸಿದ್ಯಪ್ಪ. ನಾನು ಕಿರಣ ಈ ಮನೆಯಲ್ಲಿ ಉಳಿಯೋಕೆ ನನಗೊಂದು ಕಾನೂನಿನ ಭದ್ರತೆ ಬೇಕು. ಈ ಮಾತು ನಾನು ನನ್ನ ಸ್ವಾರ್ಥಕ್ಕೆ ಹೇಳ್ತಿಲ್ಲ, ನನ್ನ ಮಗನ ಭವಿಷ್ಯ ಒಳಿತಿಗಾಗಿ ಕೇಳ್ತಿದ್ದೀನಿ. ರಮಾನಂದ್ ಅವರ ಬಳಿ ಬಂದು ಭಾರವಾದ ದನಿಯಲ್ಲಿ, ನಮ್ಮನ್ನ ಹಂಗಿಸ್ಬೇಕು ಅಂತ ನಿರ್ಧಾರ ಮಾಡಿಯೇ ಬಂದಿದ್ರೆ ನಾನು ನಿನ್ನನ್ನು ತಡೆಯಲ್ಲಮ್ಮ. ಆದರೆ ಕಾನೂನಿನ ಪ್ರಕಾರ ನಾನು ನಿನಗೆ ರಕ್ಷಣೆ ಕೊಡ್ತೀನಿ. ನನ್ನ ಆಸ್ತಿಯೆಲ್ಲ ಕಿರಣನ ಹೆಸರಿಗೆ ವಿಲ್ ಮಾಡಿಸಿದ್ದೀನಿ. ಅವನು ವಯಸ್ಸಿಗೆ ಬರೋ ತನಕ ಆ ಆಸ್ತಿಯ ಕೇರ್ ಟೇಕರ್ ಅಂತ ಪವರ್ ಆಫ್ ಅಟಾರ್ನಿ ನಿನ್ನ ಹೆಸರಿಗೆ ಮಾಡಿದ್ದೀನಿ. ಈ ಮನೆಗೆ ನಿಜವಾದ ಹಕ್ಕುದಾರರು ನೀನು, ನಿನ್ನ ಮಗ. ಈಗಲಾದರೂ ಈ ಮುದುಕನ್ನ ಕ್ಷಮಿಸ್ತೀಯ ಎಂದಾಗ ಪವನ ಅವರ ಹೃದಯ ಪರಿವರ್ತನೆಗೆ ಸೋತು ಅವರ ಕಾಲಿಗೆರಗದ್ಲು. ಕ್ಷಮಿಸಿಯಪ್ಪ, ನಾನು ನಿಮ್ಮ ಮನಸ್ಸನ್ನು ಇನ್ಯಾವತ್ತೂ ನೋಯಿಸಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಶಾಶ್ವತವಾಗಿದ್ದರೆ ಸಾಕು. ರಾಮಾನಂದ್ ಅವಳನ್ನು ಹಿಡಿದು ಎಬ್ಬಿಸಿದಾಗ ಚಂದ್ರಿಕಾ ಅವಳನ್ನು ತಪ್ಪಿಕೊಂಡ್ರು. ಭಾವಚಿತ್ರದ ಶಶಿಧರ್ನ ಮುಖದಲ್ಲಿ ನಿರಂತರವಾಗಿ ಮುಗುಳ್ನಗೆ ತುಂಬಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.